ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ವ್ರತೋದ್ಯಾಪನ ವಿಧಿವರ್ಣನವು ಎಂಬ 34ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಹೇಳುತ್ತಾನೆ, ಎಲೈ ಬ್ರಹ್ಮದೇವನೇ, ಎಲ್ಲ ವ್ರತಗಳಿಗೂ ಉದ್ಯಾಪನೆಯುಂಟೆಂದು, ಉದ್ಯಾಪನೆ ಮಾಡದಿದ್ದಲ್ಲಿ ವ್ರತದ ಫಲವನ್ನೆಂದಿಗೂ ಪಡೆಯಲಾಗುವುದಿಲ್ಲವೆಂದು ಕೇಳಿದ್ದೇನೆ. ಪಂಡಿತನಾದವನು ಮಾಡಿದ ವ್ರತದ ಫಲವನ್ನು ಪಡೆಯುವುದಕ್ಕಾಗಿ ಉದ್ಯಾಪನೆಯನ್ನು ಮಾಡಬೇಕು. ಹಾಗಲ್ಲದಿದ್ದರೆ ಮಾಡಿದ ಉತ್ತಮ ವ್ರತವು ನಿಷ್ಫಲವಾಗುತ್ತದೆ. ದೇವ, ಕಾರ್ತೀಕ ಮಾಸದಲ್ಲಿಯೂ ಕೂಡ ವ್ರತಗಳಲ್ಲೆಲ್ಲ ಉತ್ತಮವಾದ ವ್ರತವನ್ನು ಮಾಡಿ ಅದಕ್ಕೆ ಉದ್ಯಾಪನೆಯನ್ನು ಮಾಡದೆ ಹೋದರೆ ವ್ರತದಲ್ಲಿ ಹೇಳಿರುವ ಫಲವನ್ನು ಪಡೆಯಲಾಗುವುದಿಲ್ಲ. ಎಲೈ ಪ್ರಭುವೆ, ಆದ್ದರಿಂದ ಶಿಷ್ಯವರಿಯನು ಶರಣಾಗತನೋ ಅನುವರ್ತಿಯೋ ಆದ ನನಗೆ ಕಾರ್ತೀಕ ಮಾಸದ ಉದ್ಯಾಪನಾ ವಿಧಿಯನ್ನು ತಿಳಿಸು. ಬ್ರಹ್ಮನು ಹೇಳುತ್ತಾನೆ, ಇನ್ನು ಸರ್ವ ಪಾಪಗಳನ್ನು ಪರಿಹರಿಸುವ ಕಾರ್ತೀಕ ವ್ರತದ ಉದ್ಯಾಪನಾ ವಿಧಿಯನ್ನು ವಿಧಾನಪೂರ್ವಕವಾಗಿ ಎಲ್ಲವನ್ನೂ ಹೇಳುತ್ತೇನೆ. ಮಹಾಭಕ್ತಿಯಿಂದ ಅದನ್ನು ಆಲಿಸು. ವೃತಿಯಾದವನು ಕಾರ್ತೀಕ ಮಾಸದ ಶುಕ್ಲ ಚತುರ್ದಶಿಯಲ್ಲಿ ವ್ರತವು ಸಂಪೂರ್ಣವಾಗುವುದಕ್ಕೂ ವಿಷ್ಣು ಪ್ರೀತಿಯುಂಟಾಗುವುದಕ್ಕೂ ಉದ್ಯಾಪನೆಯನ್ನು ಮಾಡಬೇಕು. ತುಳಸಿಯ ಮೇಲುಗಡೆಯಲ್ಲಿ ಬಾಳೆಯ ಕಂಬಗಳಿಂದ ಕೂಡಿ ನಾನಾ ಧಾತುಗಳಿಂದ ವಿಚಿತ್ರವಾಗಿಯೂ ಇರುವ ಶುಭ ಮಂಟಪವನ್ನು ನಿರ್ಮಿಸಬೇಕು. ಅಲ್ಲಿ 4 ದಿಕ್ಕುಗಳಲ್ಲಿಯೂ ಶೋಭನವಾದ ದೀಪಮಾಲೆಯನ್ನಿಡಬೇಕು. 4 ಬಾಗಿಲುಗಳಲ್ಲಿಯೂ ಚೆನ್ನಾಗಿ ತೋರಣ ಕಟ್ಟಿರಬೇಕು. ಹೂವಿನ ಚಾಮರಗಳಿಂದ ಶೋಭಿತ ಮಾಡಬೇಕು. ಬಾಗಿಲುಗಳಲ್ಲಿ ದ್ವಾರಪಾಲಕರನ್ನು ಬೇರೆ ಬೇರೆಯಾಗಿ ಮಣ್ಣಿನಿಂದ ಮಾಡಿಟ್ಟು ಪೂಜಿಸಬೇಕು. ಜಯ, ವಿಜಯ, ಚಂಡ, ಪ್ರಚಂಡ, ನಂದ, ಸುನಂದ, ಕುಮುದ, ಕುಮುದಾಕ್ಷ ಇವರನ್ನು 4 ಬಾಗಿಲುಗಳಲ್ಲಿಯೂ ಭಕ್ತಿಯಿಂದ ಪೂಜಿಸಬೇಕು. ತುಳಸಿಯ ಮೂಲ ಪ್ರದೇಶದಲ್ಲಿ 4 ವರ್ಣಗಳಿಂದ ಸರ್ವತೋಭದ್ರ ಮಂಡಲವನ್ನು ಚೆನ್ನಾಗಿ ಕಳೆದುಂಬಿರುವಂತೆ ನಿರ್ಮಿಸಿ ಅಲಂಕರಿಸಬೇಕು. ಅದರ ಮೇಲೆ ಪೂರ್ಣ ರತ್ನಗಳಿಂದ ಕೂಡಿದ ಕಲಶವನ್ನಿಡಬೇಕು. ಅಲ್ಲಿ ಶಂಖ ಚಕ್ರ ಗದಾಧರನು, ರೇಷ್ಮೆಯ ಪೀತಾಂಬರವನ್ನು ಧರಿಸಿದವನು, ಲಕ್ಷ್ಮೀ ಸಮೇತನು ಆದ ದೇವನನ್ನು ಪೂಜಿಸಬೇಕು. ವ್ರತಿಯು ಇಂದ್ರಾದಿ ಲೋಕಪಾಲಕರನ್ನು ಕೂಡ ಮಂಟಪದಲ್ಲಿ ಪೂಜಿಸಬೇಕು. ಆ ದಿನ ಭಕ್ತಿಯಿಂದ ನಮ್ರವಾದ ಮನಸ್ಸುಳ್ಳವನಾಗಿ ಉಪವಾಸ ಮಾಡಬೇಕು. ರಾತ್ರಿ ಹೊತ್ತು ಗೀತ ವಾದ್ಯ ಮೊದಲಾದ ಮಂಗಳಗಳಿಂದ ಕೂಡಿ ಜಾಗರಣೆ ಮಾಡಬೇಕು. ಜಾಗರಣೆಯಲ್ಲಿ ಚಕ್ರಪಾಣಿಗಾಗಿ ಯಾರು ಗೀತವನ್ನು ಭಕ್ತಿಯಿಂದ ಹಾಡುತ್ತಾರೋ ಅವರು 100 ಜನ್ಮಾಂತರಗಳಲ್ಲಿ ಉದ್ಭವಿಸಿದ ಪಾಪ ಸಂಚಯಗಳಿಂದ ಮುಕ್ತರಾಗುತ್ತಾರೆ. ಬಳಿಕ ಪೌರ್ಣಮಿಯ ದಿನ ಪತ್ನಿ ಸಮೇತರಾದ 30 ಮಂದಿ ಅಥವಾ ಒಬ್ಬ ಬ್ರಾಹ್ಮಣೋತ್ತಮರನ್ನು ಊಟಕ್ಕೆ ಕರೆಯಬೇಕು. ಬಳಿಕ ಪ್ರಾತಸ್ನಾನವನ್ನು ದೇವಪೂಜೆಯನ್ನು ಮಾಡಿ ಆಮೇಲೆ ಸ್ಥಂಡಿಲವನ್ನು ಮಾಡಿ ಅಲ್ಲಿ ಅಗ್ನಿಸಂಧಾನ ಮಾಡಬೇಕು. ಅಥೋ ದೇವ ಎಂಬ ಮಂತ್ರದಿಂದ ತಿಲಪಾಯಸಗಳನ್ನು ದೇವದೇವನ ಪ್ರೀತಿಗಾಗಿಯೂ ದೇವತೆಗಳ ಪ್ರೀತ್ಯರ್ಥವಾಗಿಯೂ ಬೇರೆ ಬೇರೆಯಾಗಿ ಹೋಮ ಮಾಡಬೇಕು. ಹೋಮ ಶೇಷವನ್ನು ಸಮಾಪ್ತಿ ಮಾಡಿ ಭಕ್ತಿಯಿಂದ ಬ್ರಾಹ್ಮಣರನ್ನು ಪೂಜಿಸಿ ಆ ಬ್ರಾಹ್ಮಣರಿಗೆ ಶಕ್ತಿ ಅನುಸಾರ ದಕ್ಷಿಣೆಯನ್ನು ಕೊಡಬೇಕು. ಬಳಿಕ ವ್ರತಿಯು ಕರುವಿನಿಂದ ಕೂಡಿದ ಕಪಿಲೆ ಅಂದರೆ ಕಪ್ಪು ಬಣ್ಣದ ಹಸುವನ್ನು ವಿಧಿವತ್ತಾಗಿ ಪೂಜಿಸಬೇಕು. ಆ ಗೋವನ್ನು ಕುಟುಂಬವಂತನಾದ ವಿಪ್ರನಿಗೆ ದಾನ ಕೊಡಬೇಕು. ವ್ರತೋಪದೇಶ ಮಾಡಿದ ಗುರುವನ್ನು ಅವನ ಪತ್ನಿಯನ್ನು ವಸ್ತ್ರಾಲಂಕಾರ ಭೂಷಣಗಳಿಂದ ಚೆನ್ನಾಗಿ ಪೂಜಿಸಿ ಆ ವಿಪ್ರರನ್ನು ಕ್ಷಮೆ ಕೇಳಿಕೊಳ್ಳಬೇಕು. ನಿಮ್ಮ ಅನುಗ್ರಹದಿಂದ ದೇವೇಶನು ನನಗೆ ಸದಾ ಪ್ರಸನ್ನನಾಗಲಿ. ಹಿಂದಿನ 7 ಜನ್ಮಗಳಿಂದಲೂ ನಾನು ಯಾವ ಪಾಪಗಳನ್ನು ಮಾಡಿರುವೆನೋ ಅವೆಲ್ಲ ಈ ವ್ರತದಿಂದ ನಾಶವಾಗಲಿ. ನನ್ನ ಸಂತತಿಯು ಸ್ಥಿರವಾಗಿರಲಿ. ನನ್ನ ಮನೋರಥಗಳು ಸಫಲಗಳಾಗಲಿ. ಹರಿಯಲ್ಲಿ ನನಗೆ ಭಕ್ತಿ ಉಂಟಾಗಲಿ. ನನಗೆ ಜನ್ಮ ಜನ್ಮದಲ್ಲಿಯೂ ಸತ್ಪುರುಷರ ಸಮಾಗಮ ಉಂಟಾಗಲಿ. ಹೀಗೆಂದು ಕ್ಷಮೆಯನ್ನು ಯಾಚಿಸಿ ಆ ವಿಪ್ರರನ್ನು ಪ್ರಸನ್ನಗೊಳಿಸಿ ಕಳಿಸಿಕೊಡಬೇಕು. ಮುನಿಶ್ರೇಷ್ಠ, ಆ ಪ್ರತಿಮೆಯನ್ನು ವಸ್ತ್ರ ಸಮೇತವಾಗಿ ಗುರುವಿಗೆ ಕೊಡಬೇಕು. ಆ ಬಳಿಕ ಸ್ನೇಹಿತರು ಮತ್ತು ಗುರುಗಳೊಡಗೂಡಿ ಭಕ್ತಿವಂತನಾಗಿ ತಾನು ಭೋಜನ ಮಾಡಬೇಕು. ಆ ಶ್ರೀಮನ್ನಾರಾಯಣನು ದ್ವಾದಶಿಯಲ್ಲಿ ನಿದ್ದೆಯಿಂದ ಎದ್ದನು. ತ್ರಯೋದಶಿಯಲ್ಲಿ ದೇವತೆಗಳೊಡನೆ ಸೇರಿದನು. ಚತುರ್ದಶಿಯ ದಿನ ದೃಷ್ಟಿಗೋಚರನಾಗಿ ಅರ್ಚಿಸಲ್ಪಟ್ಟನು. ಆದ್ದರಿಂದ ಈ ತಿಥಿಯಲ್ಲಿ ಅವನನ್ನು ಪೂಜಿಸಬೇಕು. ಸುವರ್ಣ ಮೂರ್ತಿಯಾಗಿ ನಿರ್ಮಿಸಿದ ದೇವದೇವೇಶನನ್ನು ಗುರುಗಳ ಅನುಜ್ಞೆಯಿಂದ ಪೂಜೆ ಮಾಡಬೇಕು. ಪೂರ್ಣಿಮೆಯಲ್ಲಾದರೂ ಶ್ರೇಷ್ಠವಾದ ಪುಷ್ಕರದ ಯಾತ್ರೆಯನ್ನು ಮಾಡಬೇಕು. ಅಂದು ವಿಷ್ಣುವು ವರಗಳನ್ನು ಕೊಟ್ಟು ಬಳಿಕ ಮತ್ಸ್ಯ ರೂಪವನ್ನು ಧರಿಸಿದನು. ಆದ್ದರಿಂದ ಆ ದಿನ ಮಾಡಿದ ದಾನ, ಹೋಮ, ಜಪ ಎಲ್ಲವೂ ಅಕ್ಷಯ ಫಲವುಳ್ಳದ್ದಾಗುವುದು. ನಾರದ, ಕಾರ್ತೀಕ ಮಾಸದಲ್ಲಿ ನಡೆಸಬೇಕಾದ ವಿಧಿ ಇದು. ಈ ರೀತಿಯಾಗಿ ಯಾವ ನರನು ಕಾರ್ತೀಕ ವ್ರತವನ್ನು ಚೆನ್ನಾಗಿ ನೆರವೇರಿಸುವನೋ ಅವನು ಕಾರ್ತೀಕದಲ್ಲಿ ವ್ರತ ಮಾಡಿದ್ದರಿಂದ ಬರಬೇಕಾದ ಫಲವು ಯಾವುದೋ ಅದನ್ನು ಪಡೆಯುತ್ತಾನೆ.
ಯಾರು ವಿಷ್ಣು ಭಕ್ತಿಯಲ್ಲಿ ನಿರತರಾಗಿ ಕಾರ್ತೀಕದಲ್ಲಿ ವ್ರತಚಾರಿಗಳಾಗಿರುವರೋ ಅವರೇ ಧನ್ಯರು, ಅವರೇ ಸದಾ ಪೂಜ್ಯರು. ಅವರ ಜನ್ಮವೀಗ ಸಫಲವಾಗಿತೆನ್ನಬಹುದು. ಅವರ ದೇಹದಲ್ಲಿ ನೆಲೆಸಿದ್ದ ಪಾಪಗಳು ಆ ಕ್ಷಣವೇ ನಾಶವನ್ನೈದುತ್ತವೆ. ಇವನು ಕಾರ್ತೀಕ ವ್ರತ ಮಾಡಿದವನಾಗಿದ್ದಾನೆ, ಈಗ ನಾವೆಲ್ಲಿ ಹೋಗೋಣ ಎಂದು ಸರ್ವ ಪಾಪಗಳು ಮತ್ತೆ ಮತ್ತೆ ಕೂಗಿಕೊಳ್ಳುತ್ತವೆ. ಆದುದರಿಂದ ಕಾರ್ತೀಕ ಮಾಸಕ್ಕೆ ಸಮಾನವಾದುದು ಇಲ್ಲವೇ ಇಲ್ಲ. ಇದು ಸರ್ವ ಪಾಪಗಳನ್ನು ದಹಿಸುವುದರಲ್ಲಿ ಅಗ್ನಿಗೆ ಸಮಾನವೆಂದು ಹೇಳಲ್ಪಡುತ್ತದೆ. ಯಾವ ಮನುಷ್ಯನು ಕಾರ್ತೀಕ ವ್ರತದ ಉದ್ಯಾಪನೆಯ ಮಹಾತ್ಮ್ಯವನ್ನು ಶ್ರದ್ಧೆಯಿಂದ ಕೇಳುತ್ತಾನೋ ಅಥವಾ ಕೇಳಿಸುತ್ತಾನೋ ಅವನು ವಿಷ್ಣುವಿನ ಸಾಯುಜ್ಯವನ್ನು ಪಡೆಯುತ್ತಾನೆ. ನಾರದನು ಹೇಳುತ್ತಾನೆ, ಕಾರ್ತೀಕದಲ್ಲಿ ವ್ರತೋದ್ಯಾಪನೆ ಮೊದಲಾದವನ್ನು ಮಾಡಲು ಅಶಕ್ತನಾದವನು ಸಿದ್ಧಿಯನ್ನು ಪಡೆಯುವುದು ಹೇಗೆ? ಜಂತುವು ದುಃಖಪೂರ್ಣವಾದ ಸಂಸಾರ ಸಾಗರದಿಂದ ಬಿಡುಗಡೆ ಹೊಂದುವುದು ಹೇಗೆ? ಬ್ರಹ್ಮನು ಹೇಳುತ್ತಾನೆ, ಯಾವ ಮನುಷ್ಯನು ಶುಚಿಯಾಗಿ ನಿಯಮದಿಂದ ಕಾರ್ತೀಕ ಮಾಹಾತ್ಮ್ಯವನ್ನು ಕೇಳುವನೋ ಅವನು ಉದ್ಯಾಪನೆಯ ಫಲವನ್ನು ಪಡೆದು ವಿಷ್ಣು ಲೋಕದಲ್ಲಿ ವಾಸ ಮಾಡುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ವ್ರತೋದ್ಯಾಪನ ವಿಧಿ ಕಥನ ಎಂಬ 34ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.